Hi dear students, in the today's class let us solve the problems that is related to admission of a partner. 12 marks problem, compulsory problem for 12 marks. Suman and Joseph are partner sharing profits and losses in the ratio of 2:1. Their balance sheet as on 31st March 2014 was as follows. So here two partners are Suman and Joseph. They are going to share the amount of profits and losses in the ratio of 2:1. It is old ratio of the old partners, that is Suman and Joseph. Suman and Joseph ಅವರು old partners. ಅವರು ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಶೇರ್ ಮಾಡ್ತಾ ಇದ್ದಿದ್ದು in the ratio of 2:1. Their balance sheet as on 31st March 2014 was as follows. Before going to admit a new partner, it is a balance sheet of Suman and Joseph. So ನ್ಯೂ ಪಾರ್ಟ್ನರ್ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವರು ಏನೇನು ಲಯಬಿಲಿಟೀಸ್ ಪೇ ಮಾಡಬೇಕಿತ್ತು, ಎಷ್ಟು ಕ್ಯಾಪಿಟಲ್ ಇತ್ತು, ಆರ್ಗನೈಸೇಷನ್ ಎಷ್ಟು ಅಸೆಟ್ಸ್ ಇತ್ತು ಅಂತ ಅಂದ್ಬಿಟ್ಟು ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ರೆಕಾರ್ಡ್ ಮಾಡ್ತಾರೆ ಇನ್ ಆರ್ಡರ್ ಟು ನೋ ದ ವ್ಯಾಲ್ಯೂಸ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ಡ್ ಇನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಸನ್ರಿ ಕ್ರೆಡಿಟರ್ಸ್ ಏನು, ಇಟ್ ಈಸ್ ಅ liability. Profit and loss account, it is previous year's profit which should be shared by the partners of the organization. It should be recorded in ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾಕಂದ್ರೆ ಪ್ರಾಫಿಟ್ ಅನ್ನು ಶೇರ್ ಮಾಡಬೇಕು, ಪ್ರಾಫಿಟ್ ಅನ್ನು ಶೇರ್ ಮಾಡಬೇಕಾಗಿರೋದ್ರಿಂದ ಪ್ರಾಫಿಟ್ ಯಾರ್ಯಾರಿಗೆ ಹೋಗ್ಬೇಕಾಗಿರೋದು, ಓಲ್ಡ್ ಪಾರ್ಟ್ನರ್ಸ್ಗೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಪಿಟಲ್ಸ್ ಇದು ಅಷ್ಟೇ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡೋದು. ಸುಮನ್ ಇನ್ 50,000 ಇದೆ, ಜೋಸೆಫ್ ಇಂದು 30,000 ಇದೆ. ಅಸೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್ 7,000 rupees, ಇಟ್ ಈಸ್ ಕರೆಂಟ್ ಅಸೆಟ್ಸ್. ಸನ್ರಿ ಡೆಟಾರ್ಸ್ ಅಸೆಟ್ಸ್, ಸ್ಟಾಕು, ಬಿಲ್ಡಿಂಗು, ಮೋಟಾರ್ ವೆಹಿಕಲ್ಲು, ಮಷಿನರಿ, ಇನ್ವೆಸ್ಟ್ಮೆಂಟ್ಸ್ ಎಲ್ಲದೂ ಕೂಡ ಇಷ್ಟು ಅವ್ರ ಹತ್ರ ಇರುವಂತಹ ಅಸೆಟ್ಸ್ಗಳು. ಟೋಟಲ್ ಅಸೆಟ್ಸ್ 1,32,000, ಟೋಟಲ್ ಲಯಬಿಲಿಟೀಸ್ 1,32,000 ವಿಚ್ ಇನ್ಕ್ಲೂಡ್ಸ್ ದ ಲಯಬಿಲಿಟೀಸ್ ಅಂಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್. ಸೊ ಅಡ್ಜಸ್ಟ್ಮೆಂಟ್ಸ್. On 1/4/2014, Salman is admitted into the partnership on the following terms. So, admitting a new person or admitting a new partner into the partnership firm for the benefit of the firm. ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ ಬೆನಿಫಿಟ್ ಆಫ್ ದ ಫರ್ಮ್. ಯಾವಾಗ ಮಾಡ್ಕೊತಾ ಇರೋದು, 1/4/2014 ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ. First adjustment, he brings rupees 20,000 as capital. 20,000 as capital. He brings rupees 20,000 as capital and rupees 10,000 towards 20,000 as capital and rupees 10,000 towards goodwill of the ಫರ್ಮ್. ಗುಡ್ವಿಲ್ ಏನಾದ್ರು ನಮಗೆ ಕೊಟ್ಟಿದ್ರೆ ಅದ್ರ ಜೊತೆಗೆ ಇದೇನಾಯ್ತು, ಗುಡ್ವಿಲ್ ಹೊಸ ಪಾರ್ಟ್ನರ್ ತಗೊಬಂತಿರುವಂತಹ ಗುಡ್ವಿಲ್ ಇನ್ ಕ್ಯಾಶ್ ವಿಚ್ ಶುಡ್ ಬಿ ಶೇರ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಫಾರ್ 1/6 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ಫ್ಯೂಚರ್ ಪ್ರಾಫಿಟ್ ಅಲ್ಲಿ 1/6 ಶೇರ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಿ ಅಕ್ವೈರ್ಸ್ ಇನ್ ದ ರೇಷಿಯೋ ಆಫ್ 3:2. ಇದೇನಾಯ್ತು, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ನೆಸೆಸರಿ ಟು ಶೇರ್ ದ ಅಮೌಂಟ್ ಆಫ್ ಗುಡ್ ವಿಲ್ ಆಫ್ ದ ಫರ್ಮ್. ಗುಡ್ ವಿಲ್ ಏನಿದೆ, ಹೊಸ ಪಾರ್ಟ್ನರ್ ತಗೊಬಂದಿರುವಂತಹ ಗುಡ್ ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ಗಳು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ರೇಷಿಯೋ ಬೇಕು. ಆ ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ, ದಟ್ ಈಸ್ 3:2. From the old partners, goodwill amount is retained in the business. goodwill amount ನ ವಿಡ್ರಾ ಮಾಡ್ತಾ ಇಲ್ಲ, goodwill amount ಬಿಸ್ನೆಸ್ ಅಲ್ಲಿ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಬೈ 10% per annum and motor vehicle by 15% per annum. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಏನಾಗ್ತಿದೆ, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ಡ್ ಆಗ್ತಾ ಇದೆ. ಮೋಟಾರ್ ವೆಹಿಕಲ್ ಬೈ 15%, ಇಲ್ಲೂ ಕೂಡ ರಿಡ್ಯೂಸ್ ಆಗ್ತಾ ಇದೆ. ಎಷ್ಟು, 15%. ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಮಷಿನರಿ 10%, ಡಿಪ್ರಿಸಿಯೇಷನ್ ಆನ್ ವೆಹಿಕಲ್ 15%. Provision for doubtful debt is to be maintained at 5% on debtor. Debtor is a person from whom the organization have to receive the money. Provision means it is the amount of loss, which means ಡೌಟ್ಫುಲ್ ಡೆಟ್ ಅಂದ್ರೆ ನಾವೇನ್ ಡೆಟಾರ್ಸ್ ಇಂದ ಅಮೌಂಟ್ ಬರ್ಬೇಕಿತ್ತು ಅದರಲ್ಲಿ ಒಂದಿಷ್ಟು ಅಮೌಂಟ್ ನಾವು ಬಿಡ್ತಾ ಇದೀವಿ. ಇಟ್ ಈಸ್ ಅ ಆರ್ಗನೈಸೇಷನಲ್ ಲಾಸ್. ಯಾಕಂದ್ರೆ ಈಗ 10,000 ಡೆಟಾರ್ಸ್ ನಮಗೆ ಕೊಡ್ತಾ ಇರುತ್ತೆ. ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ವಿ ಆರ್ ಅನೇಬಲ್ ಟು ರಿಸೀವ್ 10,000 rupees ಫ್ರಮ್ ಡೆಟಾರ್. ಹಿ ಈಸ್ ಏಬಲ್ ಟು ಪೇ ಓನ್ಲಿ rupees 8,000. 10,000 ಅಲ್ಲಿ ಬರೀ 8,000 ಮಾತ್ರ ಅವ್ನು ಕೊಡಕ್ಕೆ ಏಬಲ್ ಇರ್ತಾನೆ. ಇನ್ನ 2,000 rupees ನಮಗೆ ಏನಾಗುತ್ತೆ, ಪ್ರಾವಿಷನ್ ನಾವೇ ಬಿಡ್ತಾ ಇದೀವಿ. ಬಿಟ್ಟು ಅದು ಲಾಸ್ ಅಂತ ನಮಗೆ ಕನ್ಸಿಡರ್ ಮಾಡ್ಕೋತೀವಿ. ಬಿಟ್ಬಿಟ್ಟು ಇನ್ ರಿಮೈನಿಂಗ್ ಅಮೌಂಟ್ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಕೊಡಿ ಅಂತ ಅಂದ್ಬಿಟ್ಟು
ಹೇಳ್ತೀವಿ. ಸೊ ಆಗೇನಾಗುತ್ತೆ 2000 rupees ನಮಗೆ ಪ್ರಾವಿಷನ್, ದಟ್ ಈಸ್ ಲಾಸ್. ಇನ್ಕ್ರೀಸ್ಡ್ ಬಿಲ್ಡಿಂಗ್ ಅಂಡ್ ಸ್ಟಾಕ್ ಎಟ್ 10%. ಇಲ್ಲಿ ಏನಾಯ್ತು, ಅಸೆಟ್ಸ್ ಇನ್ಕ್ರೀಸ್ಡ್ ಬೈ 10% ಅಷ್ಟು ಅಸೆಟ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಪ್ರೊವೈಡ್ ₹900 ಫಾರ್ ಲೀಗಲ್ ಚಾರ್ಜಸ್. ಇಟ್ ಈಸ್ ಏನಾಯ್ತು, ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಇಷ್ಟು ಪೇ ಮಾಡ್ತಾ ಇದೀವಿ ₹900, ವಿಚ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಚಾರ್ಜಸ್ ₹900. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ₹1200. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಾಯ್ತು, ಅಸೆಟ್ಸ್ ವಿಚ್ ರೆಡ್ಯೂಸಸ್ ದ ಫ್ಯೂಚರ್ ಪೇಮೆಂಟ್ಸ್, reduces the future expenses of the firm. So it increases the cash savings or the asset savings for the next year. Next year ಈ ಅಮೌಂಟ್ ನಾವು ಏನು ಪೇ ಮಾಡಬೇಕಿತ್ತು, ಅಮೌಂಟ್ ನಮಗೆ ಉಳಿತು. ಸೊ ಅದೇನಾಯ್ತು, ನಮಗೆ ನೆಕ್ಸ್ಟ್ ಇಯರ್ಗೆ ಅಸೆಟ್ಸ್ ಆಗುತ್ತೆ. ಸೊ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಫ್ಟರ್ ದ admission. So prepare revaluation account, partners capital account, cash account and balance sheet of the firm. So ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ revaluation account which is related to assets and liabilities which are given in the adjustment. ಅಲ್ಲಿ ಏನ್ ನಮಗೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿರ್ತಾರೆ, ಆ ಬೇಸ್ ಮೇಲೆ ಏನ್ ಮಾಡ್ಕೋತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಇರೋದಕ್ಕೇನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸನ್ರಿ ಡೆಟಾಸಿಗೆ ಅಡ್ಜಸ್ಟ್ಮೆಂಟ್ ಇದೆ, ಸ್ಟಾಕ್ ಇನ್ಕ್ರೀಸ್ ಆಗಿದೆ, ಬಿಲ್ಡಿಂಗ್ ಕೂಡ ಇನ್ಕ್ರೀಸ್ ಆಗಿದೆ, ಮೋಟಾರ್ ವೆಹಿಕಲ್ ಅಂಡ್ ಮಷಿನರಿ ಡಿಕ್ರೀಸ್ಡ್ ಆಗಿದೆ. ಸೊ ಇಷ್ಟಕ್ಕೂ ಅಡ್ಜಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟಿಗೆ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಬಿಡ್ತೀವಿ, ಇನ್ವೆಸ್ಟ್ಮೆಂಟ್ ಬಿಟ್ಟು ಇದಿಷ್ಟಕ್ಕೂ ಅಡ್ಜಸ್ಟ್ಮೆಂಟ್ಸ್ ಇದೆ. ಓಕೆ, ಈ ಅಮೌಂಟ್ಗಳನ್ನ ಈಗ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಸನ್ರಿ ಕ್ರೆಡಿಟಾರ್ಸ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀರಾ, ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ಆಸ್ ಆನ್ 1/4/2014. ಹೊಸ ಪಾರ್ಟ್ನರ್ ಅಡ್ಮಿಟ್ ಆದ್ಮೇಲೆ ಅದು ನ್ಯೂ ಫರ್ಮ್ ಅಂತಾನೆ ಕನ್ಸಿಡರ್ ಮಾಡ್ಕೋತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಸ್ ಆನ್ 1/4/2014. ಫಸ್ಟ್ ಸನ್ರಿ ಕ್ರೆಡಿಟಾರ್ಸ್, ಸನ್ರಿ ಕ್ರೆಡಿಟಾರ್ಸ್ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಡೈರೆಕ್ಟ್ 40,000 rupees. ನೆಕ್ಸ್ಟ್ ಏನಿದೆ ಲೆಫ್ಟ್ ಸೈಡು, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 12,000. ಇದು ಹೇಳಿದೀನಿ, ಎಲ್ಲಿ ಬರೀಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ಪ್ರಿಪೇರ್ ಮಾಡಬೇಕಾಗಿರೋದೊಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ದೆನ್ ಕ್ಯಾಶ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಬರೀಬೇಕು ನಾವು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಬರೆಯೋಕ್ಕಿಂತ ಮುಂಚೆ ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ಸ್ ಅಮೌಂಟ್ ಗಳನ್ನ ಬರ್ಕೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸುಮನ್ ₹50,000, ಜೋಸೆಫ್ ₹30,000. ಸಲ್ಮಾನ್ ಇಂದ ಬರೆಯಲ್ಲ, ಯಾಕಂದ್ರೆ ಇದು ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ ಸುಮನ್ ಜೋಸೆಫ್ ಸಲ್ಮಾನ್. ಸೊ ಆಲ್ ದ ಅಮೌಂಟ್ಸ್ ವಿಚ್ ಆರ್ ರಿಸೀವಬಲ್ ಬೈ ದ ಪಾರ್ಟ್ನರ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ರೆಡಿಟ್ ಸೈಡ್. ಯಾಕಂದ್ರೆ ಪರ್ಸನಲ್ ಅಕೌಂಟ್ ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರೋದು, ಹಾಗಾಗಿ ಪಾರ್ಟ್ನರ್ಸ್ಗಳು ರಿಸೀವ್ ಮಾಡ್ಕೊಳ್ಳುವಂತಹ ಅಮೌಂಟ್ಸ್ಗಳು ಅಥವಾ ಪಾರ್ಟ್ನರ್ಸ್ಗೆ ಬರಬೇಕಾಗಿರೋದಷ್ಟು ಕ್ರೆಡಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಪಾರ್ಟ್ನರ್ಸ್ಗಳು ಪೇ ಮಾಡುವಂತಹ ಅಮೌಂಟ್ ಅಥವಾ ಅವರಿಗಾಗಿರೋ ಲಾಸ್ ಅಮೌಂಟ್ಸ್ ಗಳನ್ನ ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ 50,000, 30,000 ಆಯ್ತು. ನೋಡಿ, ಲಯಬಿಲಿಟೀಸ್ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ದ್ವಿ. ನೆಕ್ಸ್ಟ್ ಏನ್ ಬರಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಎಷ್ಟಾಗಿದೆ, ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ₹12,000. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 2:1. ಪ್ರಾಫಿಟ್ ಆದ್ರೂ ಲಾಸ್ ಆದ್ರೂ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ, 2:1. ನಾವೀಗ 12,000 rupees ಯಾವ ರೇಷಿಯೋದಲ್ಲಿ ಶೇರ್ ಮಾಡಬೇಕು, 2:1 ರೇಷಿಯೋದಲ್ಲಿ ಶೇರ್ ಮಾಡಬೇಕು. 2:1 ಅಂತ ಹೇಳಿದ್ರೆ 2 + 1 3 ಆಯ್ತು. 2/3 ಅಂಡ್ 12,000 into 1/3. 12,000 into 2/3 ಅಂದ್ರೆ 12,000 ಅಲ್ಲಿ 2/3 8,000 rupees ಸುಮನಿಗೆ ಪ್ರಾಫಿಟ್ ಆಗುತ್ತೆ, 4,000 rupees ಜೋಸೆಫಿಗೆ ಪ್ರಾಫಿಟ್ ಆಗುತ್ತೆ. ಸಲ್ಮಾನಿಗೆ ಕೊಡೋದಿಲ್ಲ, ಯಾಕಂದ್ರೆ ಇದು ಪ್ರೀವಿಯಸ್ ಇಯರ್ ಇಂದು ಪ್ರಾಫಿಟ್. ಓಕೆ,
ಲಯಬಿಲಿಟಿ ಸೈಡ್ ಅಷ್ಟು ರೆಕಾರ್ಡ್ ಮಾಡ್ಕೊಂಡ್ವಿ. ಸನ್ರಿ ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಓಪನಿಂಗ್ ಕ್ಯಾಪಿಟಲ್, ಇದು ಪ್ರೀವಿಯಸ್ ಇಯರ್ಸ್ ಕ್ಲೋಸಿಂಗ್ ಕ್ಯಾಪಿಟಲ್ ವಿಲ್ ಬಿಕಮ್ ಓಪನಿಂಗ್ ಕ್ಯಾಪಿಟಲ್ ಫಾರ್ ದ ಪ್ರೆಸೆಂಟ್ ಇಯರ್. ಸೊ ವಿ ಹ್ಯಾವ್ ರೆಕಾರ್ಡೆಡ್ ಆಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ನೆಕ್ಸ್ಟ್ ರೈಟ್ ಡೌನ್ ದ ಅಸೆಟ್ಸ್ ಅಮೌಂಟ್ಸ್. ಅಸೆಟ್ಸ್ ಅಮೌಂಟ್ ಗಳನ್ನ ಅಸೆಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ಶುಡ್ ಬಿ ಓಪನ್ ಎ ನ್ಯೂ ಕ್ಯಾಪಿಟಲ್ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಓಪನಿಂಗ್ ಕ್ಯಾಶ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಕೋತೀವಿ. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಳಲ್ಲ, ಯಾಕಂದ್ರೆ ಬಿಸ್ನೆಸ್ ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಹೋಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾಗಿ ಸಪರೇಟ್ ಕ್ಯಾಶ್ ಅಕೌಂಟ್ ನ ರೆಕಾರ್ಡ್ ಮಾಡ್ಬೇಕು. ಫಸ್ಟ್ ಏನಿದೆ ಸನ್ರಿ ಡೆಟಾರ್ಸ್. ಸನ್ರಿ ಡೆಟಾರ್ಸ್ ರುಪೀಸ್ 20,000 ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. 1 ಲೈನ್ ಬಿಟ್ಕೊಳ್ಳಿ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ಸ್ ಗಳಿದೆ. ನೆಕ್ಸ್ಟ್ ಸ್ಟಾಕ್ 24,000 ಅಡ್ಜಸ್ಟ್ಮೆಂಟ್ಸ್ ಇದೆ, 1 ಲೈನ್ ಬಿಡ್ತಾ ಇದ್ದೀನಿ. ಬಿಲ್ಡಿಂಗ್ಸ್ 36,000 ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಮೋಟಾರ್ ವೆಹಿಕಲ್ 10,000. Machinery 20,000. ಇನ್ವೆಸ್ಟ್ಮೆಂಟಿಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಔಟರ್ ಕಾಲಮ್ ಅಲ್ಲಿ ಡೈರೆಕ್ಟ್ ಅಮೌಂಟ್ ನ 15,000 ರುಪೀಸ್ ಅನ್ನ ರೆಕಾರ್ಡ್ ಮಾಡಿ. ಇದಿಷ್ಟು ಪ್ರೀವಿಯಸ್ ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಗಳನ್ನ ಪ್ರೆಸೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನೆಕ್ಸ್ಟ್ ನಾವೇನ್ ನೋಡ್ಕೋಬೇಕು, ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನೋಡ್ಕೋಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳನ್ನ ಐಡೆಂಟಿಫೈ ಮಾಡಿ ಯಾವ್ಯಾವ್ದಿದೆ. ಇದು ಕ್ಯಾಪಿಟಲ್ ಬರುತ್ತೆ, ಅಸೆಟ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಲಯಬಿಲಿಟೀಸ್. ಯಾಕಂತ ಹೇಳಿದ್ರೆ ನಮಗೆ ಪ್ರಾವಿಷನ್ ಲಾಸ್, ನಮಗೆ ಲಯಬಿಲಿಟೀಸ್ ಆಯ್ತು. ನೆಕ್ಸ್ಟ್ ಇನ್ಕ್ರೀಸ್ ಬಿಲ್ಡಿಂಗ್ ಅಸೆಟ್ಸ್, ಪ್ರಾವಿಷನ್ ಫಾರ್ ಲೀಗಲ್ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಏನಾಯ್ತು ನಮಗೆ ಲಯಬಿಲಿಟೀಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಅಸೆಟ್ಸ್. ಇವಿಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಅಕೌಂಟ್ ಇಟ್ ಈಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ನೋ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದು ವೆನ್ ಅಸೆಟ್ಸ್ ಡಿಕ್ರೀಸಸ್ ಲಯಬಿಲಿಟಿ ಇನ್ಕ್ರೀಸಸ್. ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದು ವೆನ್ ಅಸೆಟ್ ಇನ್ಕ್ರೀಸಸ್ ಲಯಬಿಲಿಟಿ ಡಿಕ್ರೀಸಸ್. ಅಸೆಟ್ಸ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇದು ಹೇಳಿದ್ದೆ ನಾನು, ಪ್ರಾಫಿಟ್ ಅಂಡ್ ಲಾಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ತೋರಿಸ್ತೀವಿ. ಇನ್ಕಮ್ ಆಯ್ತು ಅಂದ್ರೆ ಇನ್ಕಮ್ ಯಾವಾಗ ಆಗುತ್ತೆ ನಮಗೆ ಅಸೆಟ್ಸ್ ಜಾಸ್ತಿ ಆಗಿ ಲಯಬಿಲಿಟೀಸ್ ಕಡಿಮೆ ಆದಾಗ ಇನ್ಕಮ್ ಆಗುತ್ತೆ. ಎಕ್ಸ್ಪೆನ್ಸಸ್ ಯಾವಾಗ ಆಗುತ್ತೆ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗಿ ಲಯಬಿಲಿಟೀಸ್ ಅಂದ್ರೆ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಅವಾಗ ಜಾಸ್ತಿ ಆಯ್ತು ಅಂದ್ರೆ ನಮಗೆ ಏನಾಗುತ್ತೆ ಎಕ್ಸ್ಪೆನ್ಸ್ ಆಗುತ್ತೆ. ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದು ಅಸೆಟ್ಸ್ ಡಿಕ್ರೀಸ್ಡ್ ಲಯಬಿಲಿಟಿ ಇನ್ಕ್ರೀಸ್ಡ್. ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡೋದು ಅಸೆಟ್ಸ್ ಇನ್ಕ್ರೀಸ್ಡ್ ಲಯಬಿಲಿಟಿ ಡಿಕ್ರೀಸ್ಡ್. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡ್ಕೊಳ್ಳಿ ಇಲ್ಲಿ. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಬೈ 10%. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಏನಾಯ್ತು, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಮಷಿನರಿ. ಸೊ ವಿ ಶುಡ್ ರೆಕಾರ್ಡ್ ಇನ್ ಡೆಬಿಟ್ ಸೈಡ್. ಟು ಮಷಿನರಿ ಅಕೌಂಟ್ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಟು ಡಿಪ್ರಿಸಿಯೇಷನ್ ಆನ್ ಮಷಿನರಿ ಅಕೌಂಟ್. ಸೊ ಮಷಿನರಿ ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ. ಮಷಿನರಿ ವ್ಯಾಲ್ಯೂ ರುಪೀಸ್ 20,000 rupees into rate of depreciation is 10%. 20,000 into 10% rupees 2,000 rupees. ಇಲ್ಲಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ ಅಂದ್ರೆ ಏನಾಯ್ತು, ಮಷಿನರಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಮಾಡ್ಕೋಬೇಕು, ಮಷಿನರಿಯಲ್ಲಿ ಮೈನಸ್ ಡಿಪ್ರಿಸಿಯೇಷನ್ 2,000 rupees. So at the end of the accounting year or at the new firm started, the value of machinery will be rupees 18,000 rupees. 20,000 into 2,000 rupees depreciation less ಮಾಡಿದ್ರೆ remaining ಉಳಿಯೋದು 18. Next, motor vehicle by 15% per annum. Again, motor vehicle ಕೂಡ ಏನಾಗ್ತಾ ಇದೆ, ಡಿಪ್ರಿಶಿಯೇಟ್ ಆಗ್ತಾ ಇದೆ. ಎಷ್ಟು ಪರ್ಸೆಂಟು, 15%. ಟು depreciation on
motor vehicle account. So value of motor vehicle is rupees 10,000. Value of motor vehicle is to the 10,000 rupees. 10,000 rupees into rate of depreciation is 15%, which means 1,500. Depreciation on motor vehicle 1,500. So ಈ 1,500 ಲೆಸ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ವೈ? ಬಿಕಾಸ್ ಇಟ್ ಈಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್. ಸೊ ಹಿಯರ್ ಮೋಟಾರ್ ವೆಹಿಕಲ್ minus depreciation 1,500. So remaining value is 8,500. motor vehicle value 10,000. ಹೊಸ ಪಾರ್ಟ್ನರ್ ಅಡ್ಮಿಟ್ ಆದ್ಮೇಲೆ ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ಸ್ ಹೇಳಿದ್ದಾರೆ, ಡಿಪ್ರಿಶಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಡಿಪ್ರಿಶಿಯೇಟ್ 10%, 15% ಮಾಡಿದಾಗ 1,500 ಬಂತು. 10,000 ಅಲ್ಲಿ 8,500 ಡಿಡಕ್ಟ್ ಮಾಡ್ಕೊಂಡ್ರೆ 8,500. 10,000 ಅಲ್ಲಿ 1,500 ಡಿಡಕ್ಟ್ ಮಾಡ್ಕೊಂಡ್ರೆ ರಿಮೈನಿಂಗ್ 8,500. ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಾಯ್ತು. ಡಿಪ್ರಿಸಿಯೇಷನ್ ಆನ್ ಮಷಿನರಿ ಮತ್ತೆ ಮೋಟಾರ್ ವೆಹಿಕಲ್ ಎರಡು ಕೂಡ ಡಿಪ್ರಿಸಿಯೇಷನ್ ಆಯ್ತು. ಥರ್ಡ್ ಒನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ಟು ಬಿ ಮೇಂಟೈನ್ಡ್ ಅಟ್ 5% ಆನ್ ಡೆಟಾರ್ಸ್. ನಾನು ಹೇಳ್ದೆ ಆಗ್ಲೇ ಇದೇನಾಯ್ತು, ನಮಗೆ ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾವಿಷನ್ಸ್ ನಮಗೆ ಲಾಸ್ ಆಯ್ತು, ಲಾಸ್ ಆದಾಗ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಿ ಪ್ರಾವಿಷನ್ಸ್ ನ ಏನಂತ ಕನ್ಸಿಡರ್ ಮಾಡಬೇಕು ನಾವು? ಲಯಬಿಲಿಟೀಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಬೇಕು. ಯಾವಾಗ? ಬ್ಯಾಲೆನ್ಸ್ ಪ್ರಾವಿಷನ್ಸ್ ಇನ್ನ ಮಾತ್ರ. ಸೊ ಏನ್ ಮಾಡ್ಕೋಬೇಕು ಈಗ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಏನಾಗ್ತಿದೆ, ಇಲ್ಲಿ ನಮಗೆ ಲಯಬಿಲಿಟೀಸ್ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಲಾಸ್ ಆಗ್ತಾ ಇದೆ. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಯಾವ ಅಮೌಂಟ್ ಮೇಲೆ ಮಾಡ್ಬೇಕು ನಾವು? ಡೆಟಾರ್ಸ್ ಅಮೌಂಟ್ ಮೇಲೆ ಮಾಡ್ಕೋಬೇಕು. ಡೆಟಾರ್ಸ್ ಅಮೌಂಟ್ ಎಷ್ಟಿದೆ? ಡೆಟಾರ್ಸ್ ಅಮೌಂಟ್ here debtors 20,000 rupees. That is rupees 20,000. 20,000 ಮೇಲೆ 5%, which means 1,000. This amount of rupees 1,000 should be deducted by debtors of the firm. Why? Because it is a loss. So debtors ಇಂದ 20,000 ಬರಬೇಕಿತ್ತು, ಅದರಲ್ಲಿ ಒಂದಿಷ್ಟು ಅಮೌಂಟ್ ನಮಗೆ ಲಾಸ್ ಆಗ್ತಾ ಇದೆ, ಅಂದ್ರೆ ಆ ಅಮೌಂಟ್ ನಮಗೆ ಬರೋದಿಲ್ಲ. Provision for doubtful debts rupees 1,000. ಹಾಗಿದ್ರೆ ರಿಮೈನಿಂಗ್ ನಮಗೆ ಡೆಟಾರ್ಸ್ ಇಂದ ಬರೋದು ಓನ್ಲಿ rupees 19,000. 20,000 ಬರಬೇಕಿತ್ತು, 1,000 ಪ್ರೊವಿಷನ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ ರಿಮೈನಿಂಗ್ ನಮಗೆ ಬರೋದು 19,000 ಓನ್ಲಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಇನ್ಕ್ರೀಸ್ಡ್ ಬಿಲ್ಡಿಂಗ್ಸ್ ಅಂಡ್ ಸ್ಟಾಕ್ ಎಟ್ 10% ಪರ್ ಆನಮ್. ಇಲ್ಲಿ ಏನಾಯ್ತು? ಅಸೆಟ್ಸ್ ಇನ್ಕ್ರೀಸ್ ಆಯ್ತು. ಅಸೆಟ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ನಮಗೆ ಇನ್ಕಮ್. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬಿಲ್ಡಿಂಗ್ಸ್ ಅಕೌಂಟ್, ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಇಸ್ rupees 36,000. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಹೇಳಿರೋದು? 10%. ದಟ್ ಈಸ್ rupees 3,600. ಇನ್ಕ್ರೀಸ್ಡ್ ಆಗ್ತಿದೆ ಅಂದ್ರೆ ಈಗ ಬಿಲ್ಡಿಂಗ್ ಗೆ ಡಿಪ್ರಿಸಿಯೇಷನ್ ಆದಾಗ ಅಸೆಟ್ಸ್ ಗಳಲ್ಲಿ ಡಿಕ್ರೀಸ್ಡ್ ಮಾಡ್ಕೋತೀವಿ, ಮೈನಸ್ ಮಾಡ್ತೀವಿ. ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಸೆಟ್ಸ್ ಗೆ ಏನ್ ಮಾಡ್ಕೋಬೇಕು ನಾವು? ಆಡ್ ಮಾಡ್ಕೋಬೇಕು. ಬಿಲ್ಡಿಂಗ್ಸ್ ಆಡ್ ಅಪ್ರಿಸಿಯೇಷನ್ ವ್ಯಾಲ್ಯೂ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಎಷ್ಟು? ಅಪ್ರಿಸಿಯೇಷನ್ ಆಗ್ತಾ ಇರೋದು 3,600. 36,000 ಇತ್ತು, ಇಲ್ಲಿ ಎಷ್ಟಾಯ್ತು? 3,600 ಅಂದ್ರೆ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಎಟ್ ದ ನ್ಯೂ ಪಾರ್ಟ್ನರ್ ಎಂಟ್ರಿ 39,600 will become 39,600. Next, stock is also increasing along with this by stock account. Amount of stock is rupees 24,000. 24,000 into increased ಆಗ್ತಿರೋದು 10%. ದಟ್ ಈಸ್ 2,400. ಇದು ಕೂಡ ಏನ್ ಮಾಡ್ಕೋಬೇಕು ನಾವೀಗ? ಸ್ಟಾಕ್ಗೆ ಅಮೌಂಟ್ ನ ಆಡ್ ಮಾಡ್ಕೋಬೇಕು. ಆಡ್ ಅಪ್ರಿಸಿಯೇಷನ್ 2,400. So at the end of the, at the beginning of the new firm or at the beginning of the accounting year, the stock will be 26,400. 24,000 ಇತ್ತು, 2,400 ಆಡ್ ಮಾಡ್ಕೊಂಡ್ರೆ ಇನ್ ರಿಮೈನಿಂಗ್ 26,000. ನೆಕ್ಸ್ಟ್
ಪ್ರೊವೈಡ್ ರುಪೀಸ್ 900 ಫಾರ್ ಲೀಗಲ್ ಚಾರ್ಜಸ್. ಇದೇನಾಯ್ತು, ಎಕ್ಸ್ಪೆನ್ಸಸ್ 900 rupees ಅನ್ನ ಲೀಗಲ್ ಚಾರ್ಜಸ್ ಅಂತ ಅನ್ಬಿಟ್ಟು ಪೇ ಮಾಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಲಯಬಿಲಿಟೀಸ್ ನಮಗೆ ಇನ್ಕ್ರೀಸ್ಡ್ ಆಯ್ತು. ಲಯಬಿಲಿಟೀಸ್ ಇನ್ಕ್ರೀಸ್ಡ್ ಆದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಿದೆ, ಅಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್. ಟು ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್ ರುಪೀಸ್ 900 rupees ಎಕ್ಸ್ಪೆನ್ಸ್ ಆಗ್ತಾ ಇದೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ಡ್ ಆಗ್ತಾ ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ರುಪೀಸ್ 1200 ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಪ್ರೆಸೆಂಟ್ ಇಯರ್. ಈ ವರ್ಷ ನಮಗೆ ಇದು ರಿಲೇಟೆಡ್ ಆಗ್ತಾ ಇಲ್ಲ, ಇದು ನಮಗೆ ರಿಲೇಟ್ ಆಗಿರೋದು ನೆಕ್ಸ್ಟ್ ಇಯರಿಗೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ರುಪೀಸ್ 1200 ಅಂದ್ರೆ ವಿಚ್ ಇಸ್ ರಿಲೇಟೆಡ್ ಟು ಅಸೆಟ್ಸ್. ಯಾಕಂತ ಹೇಳಿದ್ರೆ ಇದು ನಮಗೆ ಅಮೌಂಟ್ ಆಫ್ ಸೇವಿಂಗ್ಸ್, ಇದು ಮುಂದಿನ ವರ್ಷಕ್ಕೆ ನಮಗೆ ಸೇವ್ ಆಗುತ್ತೆ. ಹಾಗಾಗಿ ಇಲ್ಲೇನಾಯ್ತು, ಅಸೆಟ್ಸ್ ನಮಗೆ ಇನ್ಕ್ರೀಸ್ಡ್ ಆಯ್ತು. by prepaid expenses rupees 1200. ಇಷ್ಟೇ ರಿವ್ಯಾಲ್ಯೂಯೇಷನ್ ಅಕೌಂಟು. ಇಲ್ಲಿ ಏನ್ ಮಾಡ್ತೀವಿ, ಅಸೆಟ್ಸ್ ಡಿಕ್ರೀಸ್ಡ್, ಲಯಬಿಲಿಟಿ ಇನ್ಕ್ರೀಸ್. ಲಯಬಿಲಿಟಿ ಅಂದ್ರೆ ಬೇಕಾದ್ರೆ ನೀವು ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ನಿಮ್ಮ ರೆಫರೆನ್ಸ್ಗೆ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿ ಅಸೆಟ್ಸ್ ಇನ್ಕ್ರೀಸ್ಡ್, ಲಯಬಿಲಿಟಿ ಡಿಕ್ರೀಸಸ್. ಅಸೆಟ್ಸ್ ಜಾಸ್ತಿಯಾಗಿ ಲಯಬಿಲಿಟಿ ಕಡಿಮೆ ಆದಾಗ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಅಸೆಟ್ಸ್ ಅಷ್ಟೇ. ಈಗ ಮಷಿನರಿ ಡಿಪ್ರಿಸಿಯೇಷನ್, ವೆಹಿಕಲ್ ಡಿಪ್ರಿಸಿಯೇಷನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್. ಇಲ್ಲಿ ಅಸೆಟ್ಸ್ ಬಿಲ್ಡಿಂಗ್ ಇನ್ಕ್ರೀಸ್ಡ್ ಆಗಿದೆ, ಸ್ಟಾಕ್ ಇನ್ಕ್ರೀಸ್ಡ್ ಆಗಿದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಎರಡೂ ಸೈಡ್ ಟೋಟಲ್ ಮಾಡ್ಕೋಬೇಕು. ಯಾವ ಸೈಡ್ ಅಲ್ಲಿ ಜಾಸ್ತಿ ಬರುತ್ತೆ ಆ ಸೈಡ್ ಅಲ್ಲಿ ಅಮೌಂಟ್ ನ ಎರಡು ಕಡೆಗೂ ಬರ್ಕೊಳ್ಳಿ. So credit side total is 7200, debit side total 5400. ಹಾಗಾಗಿ 7200 higher. So write down 7200, 7200 ಅಲ್ಲಿ 5400 ಅಮೌಂಟ್ ಅನ್ನ ಡಿಡಕ್ಟ್ ಮಾಡ್ಕೊಂಡ್ರೆ ಇನ್ನ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ is 1800. This amount is transferred to old partners capital account. old partners ಗೆ ಮಾತ್ರ ಕೊಡೋದು. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಯಾಕಂದ್ರೆ ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಹಾಗಾಗಿ ಇದು ಪ್ರಾಫಿಟ್. ಎಷ್ಟಾಗಿದೆ ಪ್ರಾಫಿಟ್? 1800. ಈ ಪ್ರಾಫಿಟ್ ಏನ್ ಮಾಡ್ಬೇಕು ನಾವು, 2 ಪಾರ್ಟ್ನರ್ಸ್ ಗೆ ಶೇರ್ ಮಾಡ್ಕೋಬೇಕು. ಯಾರ್ಯಾರು 2 ಪಾರ್ಟ್ನರ್ಸ್? ಸುಮನ್ ಅಂಡ್ ಜೋಸೆಫ್. ಸ್ವಲ್ಪ ಇಲ್ಲಿ ಸ್ಪೇಸ್ ಕನ್ಸಿಸ್ಟೆಡ್ ಇದೆ, ನೀವು ಸ್ವಲ್ಪ ನೋಟ್ಸ್ ಅಲ್ಲಿ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನಾನು ರೆಡ್ಡಿಂಗ್ ಕಲ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣ್ಲಿ. ಸುಮನ್ ಮತ್ತೆ ಜೋಸೆಫ್ 1800 rupees ಪ್ರಾಫಿಟ್ ಆಗಿರೋದು. ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ 2:1 ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 2 divided by 3, 1 divided by 3. ಹಾಗಾಗಿ ಸುಮನಿಗೆ ಸಿಗೋದು 1200, ಜೋಸೆಫಿಗೆ ಸಿಗೋದು 600. ಪ್ರಾಫಿಟ್ ಅಲ್ಲಿ ಸುಮನಿಗೆ ಸಿಗೋ ಪ್ರಾಫಿಟ್ 1200, ಜೋಸೆಫಿಗೆ ಸಿಗೋ ಪ್ರಾಫಿಟ್ 600. ನೀವು ನೋಟ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. 1800 into 2 divided by 3, ಅಗೇನ್ 1800 into 1 divided by 3. ಸೊ ಪಾರ್ಟ್ನರಿಗೆ ಸಿಗುವಂತಹ ಪ್ರಾಫಿಟ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ ಸುಮನಿಗೆ ಸಿಗ್ತಿರುವಂತಹ ಪ್ರಾಫಿಟ್ 1200, ಜೋಸೆಫಿಗೆ ಸಿಗ್ತಿರುವಂತಹ ಪ್ರಾಫಿಟ್ 600. ಈ ಪ್ರಾಫಿಟ್ ಅನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಇದು ಯಾರಿಗೆ ರಿಲೇಟೆಡ್ ಇರೋದು? ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ. ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇಟ್ ಈಸ್ amount of profit by revaluation account, which is profit transferred. ಎಷ್ಟು ಬಂತು ಪ್ರಾಫಿಟ್? 1200 ಸುಮನಿಗೆ, 600 rupees ಜೋಸೆಫಿಗೆ. ಸೊ no profit for Salman. Why? Because he is a new partners of the firm. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಈಗ ನಾವು? ಡೆಬಿಟ್ ಅಲ್ಲಷ್ಟು ರೆಕಾರ್ಡ್ ಮಾಡೋದು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ಯಾಶು ಡೆಬಿಟ್ ಅಲ್ಲಿ ನಾವು ಏನೇನ್ ಬಂತು ಅದನ್ನ ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ನಮಗೆ ಏನೇನ್ ಹೋಯ್ತು ಅದನ್ನ ಕ್ರೆಡಿಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಬ್ಯಾಲೆನ್ಸ್ ಬರ್ಕೋಬೇಕು. ಟು ಬ್ಯಾಲೆನ್ಸ್ brought down, it is the opening balances of cash in hand. Previous year balance sheet ಅಲ್ಲಿ ಕೊಟ್ಟಿದ್ದಾರೆ cash in hand ಎಷ್ಟಿದೆ? 7000 rupees. It will be the opening balance for cash account rupees 7000. ಈಗ ಆರ್ಗನೈಸೇಷನ್ ಏನೇನ್ ಕ್ಯಾಶ್ ಬಂದಿದೆ?
ಒಂದು ಕ್ಯಾಪಿಟಲ್, he brings rupees 20,000 as capital and 10,000 towards goodwill. ಇದು ಎರಡೂ ಕೂಡ ಆರ್ಗನೈಸೇಷನ್ಗೆ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಬಂದಿದೆ. ಹಾಗಾಗಿ ಇದು ಡೆಬಿಟ್ ವಾಟ್ ಕಮ್ಸ್ ಆಸ್ ಕ್ಯಾಪಿಟಲ್ ಅಂಡ್ ಕಮ್ಸ್ ಆಸ್ ಗುಡ್ವಿಲ್. 2 ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಬಂದಿರೋದ್ರಿಂದ 2 ಸಲ್ಮಾನ್ಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಸಲ್ಮಾನ್ಸ್ ಕ್ಯಾಪಿಟಲ್ ಅಕೌಂಟ್ ತಗೋ ಬರ್ತಾ ಇರೋದು? ಸಲ್ಮಾನ್ ಕ್ಯಾಪಿಟಲ್ ಈಸ್ rupees 20,000. ಹಾಗಾಗಿ ಬಿಸ್ನೆಸ್ಗೆ ಏನಾಯ್ತು, ಇದು ಕ್ಯಾಶ್ ಬಂದಿದೆ. ಯಾರಿಗೆ ರಿಲೇಟೆಡ್ ಆಗಿರೋದು? ಸಲ್ಮಾನ್ಸ್ಗೆ. ಹಿ ಬ್ರಿಂಗ್ಸ್ ದ ಕ್ಯಾಪಿಟಲ್ ಆಸ್ ಕ್ಯಾಶ್ ಬೈ ಕ್ಯಾಶ್ ಅಕೌಂಟ್. ಇಲ್ಲಿ ಸುಮನಿಗಲ್ಲ, ಜೋಸೆಫಿಗೆಲ್ಲ ಯಾರಿಗೆ ಬರೀಬೇಕು? ಸಲ್ಮಾನಿಗೆ rupees 20,000 rupees ಕ್ಯಾಶ್. ಇನ್ನೊಂದು ಯಾವುದು ಕ್ಯಾಶ್ ಬಂದಿರೋದು? ಅಮೌಂಟ್ ಆಫ್ ಗುಡ್ವಿಲ್. ಗುಡ್ವಿಲ್ ಒಂದು ಕ್ಯಾಶ್ ಬಂದಿದೆ. 2 ಗುಡ್ವಿಲ್ ಅಕೌಂಟ್. ಎಷ್ಟು ಬಂದಿರೋದು ಟೋಟಲ್ ಗುಡ್ವಿಲ್? ಹೊಸ ಪಾರ್ಟ್ನರ್ ತಗೋ ಬಂದಿರೋದು 10,000 rupees. ಈ ಗುಡ್ವಿಲ್ ಅನ್ನು ಕೂಡ ಏನ್ ಮಾಡ್ಬೇಕು ನಾವು? ಪಾರ್ಟ್ನರ್ಸ್ ಗಳಿಗೆ ಶೇರ್ ಮಾಡಬೇಕು. ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ. ಬೈ ಗುಡ್ವಿಲ್ ಅಕೌಂಟ್. ಎಷ್ಟು ಗುಡ್ವಿಲ್ ತಗೋ ಬಂದಿರೋದು? 10,000 rupees. They are going to share the amount of goodwill in the ratio of 3:2. 3:2 ಅಲ್ಲಿ ಏನ್ ಮಾಡ್ಬೇಕು ನಾವು? ಗುಡ್ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ ಸುಮನ್ ಮತ್ತೆ ಜೋಸೆಫ್ ಶೇರ್ ಮಾಡ್ಕೋತಾರೆ. 3:2 ಅಂತ ಹೇಳಿದ್ರೆ 3 + 2 5 ಆಯ್ತು. 3/5 2/5. 3 divided by 5 and 2 divided by 5. ಇದೇ ಬೇರೆ 10,000 rupees into 3 divided by 5, 10,000 rupees into 2 divided by 4. Suman will get 6,000 rupees and Joseph will get 4,000 rupees. ಸೊ ಇದಿಷ್ಟು ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಕ್ಯಾಪಿಟಲ್. ಒಂದು ಅವರ ಕ್ಯಾಪಿಟಲ್ ಬರಿತೀವಿ, ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ಸ್ ಅನ್ನ ಬರಿತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ಸ್ ಆಗಿತ್ತು ಅಂದ್ರೆ ಈ ಕಡೆ ರೆಕಾರ್ಡ್ ಮಾಡ್ತೀವಿ, ಲಾಸ್ ಆಯ್ತು ಅಂತ ಹೇಳಿದ್ರೆ ಡೆಬಿಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಬೈ ಕ್ಯಾಶ್ ಅಕೌಂಟ್ ಇದು ಹೊಸ ಪಾರ್ಟ್ನರ್ ಇಂದ ಕ್ಯಾಪಿಟಲ್. ಗುಡ್ವಿಲ್ ಅಕೌಂಟ್ ಹೊಸ ಪಾರ್ಟ್ನರ್ ತಗೋ ಬಂದಿರುವಂತಹ ಗುಡ್ವಿಲ್. ನೆಕ್ಸ್ಟ್ ಏನ್ ಮಾಡ್ಕೋತೀರಾ? ಈಗ ಟೋಟಲ್ ಮಾಡ್ಕೊಳ್ಳಿ. ನಾನು ನಿಮಗೆ ಕಾಣಲಿ ಅಂತ ರೆಡ್ ಇಂಕಲ್ಲಿ ಬರಿತಾ ಇದ್ದೀನಿ. ಟೋಟಲ್ ಸುಮನಿಗೆ ಬಂದಿರುವಂತಹ ಟೋಟಲ್ 65,200. ಜೋಸೆಫಿಗೆ ಬಂದಿರುವಂತಹ ಟೋಟಲ್ ಅಮೌಂಟು 38,600. ಈ ಒಂದು ಜಸ್ಟ್ 20,000, ಯಾಕಂದ್ರೆ ಇವನೇನು ಕ್ಯಾಪಿಟಲ್ ತಗೋ ಬಂದಿರ್ತಾನೆ ಅದನ್ನ ಮಾತ್ರ ನನಗೆ ರೆಕಾರ್ಡ್ ಮಾಡ್ತೀವಿ. ಬ್ಯಾಲೆನ್ಸ್ ಏನಾಯ್ತು? 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಷ್ಟಿದೆ? 65,200. ಇವ್ರಿಗೆ ಏನು ಲಾಸ್ ಆಗಿಲ್ಲ, ಏನು ವಿತ್ಡ್ರಾ ಮಾಡಿಲ್ಲ. ಹಾಗಾಗಿ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟನ್ನೇ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. 65,200, 38,600 and 20,000 rupees. It is balancing figure. ಟೋಟಲ್ ಬರ್ಕೊಳ್ಳಿ. ಈ ಕಡೆನೂ ಕೂಡ ಸೇಮ್ ಟೋಟಲ್ 65,200, 38,600 and 20,000. ನೆಕ್ಸ್ಟ್ ಏನ್ ಮಾಡಬೇಕು? ಈ ಬ್ಯಾಲೆನ್ಸ್ ಅನ್ನ ಬ್ರಾಡ್ ಫಾರ್ವರ್ಡ್ ಮಾಡ್ಕೊಳ್ಳಿ. ಸೇಮ್ ಅಕೌಂಟ್ ಅಲ್ಲಿನೇ ಮಾಡ್ಕೋಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 65,200, 38,600, 20,000. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಸೇಮ್ ಅಮೌಂಟ್ ನ ಬ್ರಾಡ್ ಡೌನ್ ಮಾಡ್ಕೊಳ್ಳಿ. 65,200, 38,600 and 20,000. ಸೇಮ್ ಅಮೌಂಟ್ ನ ಬ್ರಾಡ್ ಡೌನ್ ಮಾಡ್ಕೋಬೇಕು. ಏನಿರುತ್ತೆ ಕ್ಯಾರಿ ಡೌನ್ ಅಮೌಂಟ್ ನ ಬ್ರಾಡ್ ಡೌನ್ ಮಾಡ್ಕೊಂಡಾಗ 65,200, 38,600, 20,000. ಕ್ಯಾಶ್ ಅಕೌಂಟ್ ಕೂಡ ಕ್ಲೋಸ್ ಮಾಡ್ಕೋಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಅಲ್ಲಿ ಇರೋದು. ಬ್ಯಾಲೆನ್ಸ್ ಬ್ರಾಡ್ ಡೌನ್ 7,000, ಸಲ್ಮಾನ್ಸ್ ಕ್ಯಾಪಿಟಲ್ 20,000, 10,000. ಇಲ್ಲಿ ಏನಿದೆ ಈ ಬ್ರಾಡ್ ಡೌನ್ ಅಮೌಂಟ್ ಸೇಮ್ ಅಮೌಂಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕ್ಯಾಪಿಟಲ್ ಅಕೌಂಟ್ 3 ಜನದ್ದು ಪಾರ್ಟ್ನರ್ ಸೇಮ್ ಅಮೌಂಟ್ ಬರೀಬೇಕು. ಸುಮನ್, ಜೋಸೆಫ್ ಅಂಡ್ ಸಲ್ಮಾನ್. ಸುಮನ್ 65,200, ಜೋಸೆಫ್ 38,600, ಸಲ್ಮಾನ್ 20,000. ಟೋಟಲ್ 1,23,800 rupees. ಸೊ 3 ಅಮೌಂಟನ್ನು ಆಡ್ ಮಾಡ್ಕೊಳ್ಳಿ. ಎಷ್ಟಾಯ್ತಲ್ಲಿ ಕ್ಯಾಪಿಟಲ್? 1,23,800. ನೆಕ್ಸ್ಟ್ ಒನ್ ಇಲ್ಲಿ ಕ್ಯಾಶ್ ಅಕೌಂಟ್ ನ ಕ್ಲೋಸ್ ಮಾಡ್ಕೊಂಡ್ರೆ ಎಷ್ಟಾಯ್ತು? 37,000 and 37,000. ದಿಸ್ ಅಮೌಂಟ್ ವಿಲ್ ಕನ್ಸಿಡರ್ಡ್ ಆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ rupees 37,000. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ rupees
37,000. ಕ್ಯಾಶ್ ಇನ್ ಹ್ಯಾಂಡ್ ಅನ್ನ ರುಪೀಸ್ 37,000 ಅನ್ನ ಹಾಗೇನೆ ಅಮೌಂಟ್ ಅನ್ನ ರೆಕಾರ್ಡ್ ಮಾಡ್ಕೊ. ಇನ್ನ ಇಲ್ಲಿ ಏನೇನಿದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮಷಿನರಿನ ಅಸೆಟ್ಸ್ ಅಲ್ಲಿ ಬರ್ಕೊಂಡ್ರಿ, ಡಿಪ್ರಿಸಿಯೇಷನ್ ಮೋಟಾರ್ ವೆಹಿಕಲ್ ಕೂಡ ಅಸೆಟ್ಸ್ ಅಲ್ಲಿ ಬರ್ಕೊಂಡ್ರಿ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡೆಟಾರ್ಸ್ ಅಲ್ಲಿ ಬರ್ಕೊಂಡ್ರಿ, ಔಟ್ ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್ ಎಲ್ಲಿ ಬರೀಬೇಕು, ಲಯಬಿಲಿಟೀಸ್ ಸೈಡ್ ಅಲ್ಲಿ ಅಮೌಂಟ್ ಅನ್ನ ರೆಕಾರ್ಡ್ ಮಾಡ್ಕೋತೀವಿ. ಔಟ್ ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್ ರುಪೀಸ್ 900. ಔಟ್ಸ್ಟ್ಯಾಂಡಿಂಗ್ ಲೀಗಲ್ ಎಕ್ಸ್ಪೆನ್ಸಸ್ 900. ಸನ್ರಿ ಡೆಟಾಸ್ ನೆಕ್ಸ್ಟ್ ಸ್ಟಾಕ್ ಅಪ್ರಿಶಿಯೇಟ್ ಆಗಿದೆ ಆಡ್ ಮಾಡ್ಕೊಂಡ್ವಿ, ಬಿಲ್ಡಿಂಗ್ ಅಪ್ರಿಶಿಯೇಟ್ ಆಡ್ ಮಾಡ್ಕೊಂಡ್ರಿ, ಮೋಟಾರ್ ವೆಹಿಕಲ್ ಡಿಡಕ್ಟ್ ಮಾಡ್ಕೊಂಡ್ರಿ, ಡಿಪ್ರಿಶಿಯೇಟ್ ಆಗಿದೆ, ಮಷಿನರಿ ಡಿಡಕ್ಟ್ ಮಾಡ್ಕೊಂಡ್ವಿ, ಡಿಪ್ರಿಸಿಯೇಟ್ ಆಗಿದೆ, ಇನ್ವೆಸ್ಟ್ಮೆಂಟ್ ಗೆ ಏನು ಇಲ್ಲ ಡೈರೆಕ್ಟ್ ಅಮೌಂಟ್ ಬರ್ಕೊಂಡ್ವಿ. ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಕ್ಯಾಶ್ ಅಕೌಂಟ್ ಮಾಡಿದಾಗ ಏನ್ ಬ್ಯಾಲೆನ್ಸ್ ಬಂದಿದೆ 37,000. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್ ಅನ್ನು ಆಲ್ರೆಡಿ ಪೇ ಮಾಡಿದ್ವಿ, ಅದು ನಮಗೆ ಈ ಇಯರ್ಗೆ ರಿಲೇಟೆಡ್ ಆಗಿರೋದಿಲ್ಲ, ಹಾಗಾಗಿ ಅದು ನಮಗೆ ಅಸೆಟ್ಸ್ ಇನ್ಕ್ರೀಸ್ಡ್ ಆಯ್ತು, ಕ್ಯಾಶ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 1,200. ಟೋಟಲ್ ಆಫ್ ಅಸೆಟ್ಸ್ 1,64,700. ಟೋಟಲ್ ಆಫ್ ಲಯಬಿಲಿಟೀಸ್ 1,64,700 rupees.